ಸೊ ವೀಕ್ಷಕರೇ, ನಿಮಗೆಲ್ಲರೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಬೈಕ್ ಸವಾರರೇ ಜೀವ ಅಮೂಲ್ಯ ಆದದ್ದು, ಇದು ಗೊತ್ತಿದ್ದು ಕೂಡ ಅರ್ಧ ಹೆಲ್ಮೆಟ್ ಬಳಕೆ ಕಡಿಮೆ ಆಗಿಲ್ಲ. ಪೊಲೀಸರು ಎಷ್ಟೇ ಕಠಿಣ ನಿಯಮಗಳನ್ನು ತಂದರೂ ಕೂಡ ಜನರು ಮಾತ್ರ ಹಾಫ್ ಹೆಲ್ಮೆಟ್ ಧರಿಸೋದನ್ನ ಬಿಟ್ಟಿಲ್ಲ. ಹಾಗಾದ್ರೆ ಹಾಫ್ ಹೆಲ್ಮೆಟ್ ಎಷ್ಟು ಸೇಫ್? ಜೀವದ ಜೊತೆ ಚೆಲ್ಲಾಟ ಯಾಕೆ? ಸರ್ಕಾರ ಏನ್ ಮಾಡಬೇಕು? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಸ್ಕ್ರೀನ್ ಕೆಳಗಡೆ ನಂಬರ್ ಹೋಗ್ತಾ ಇದೆ. ನಂಬರ್ ಅನ್ನು ನೋಟ್ ಮಾಡಿಕೊಂಡು ಕರೆ ಮಾಡಿ, ವಾಟ್ಸ್ಆಪ್ ಮೆಸೇಜ್ ಮಾಡಿ. ಎಕ್ಸ್ ಖಾತೆಯಲ್ಲಿಯೂ ಕೂಡ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಮೂಡಿಗೆರೆಯಿಂದ ಅಮರನಾಥ್ ಅಂತ ಫಸ್ಟ್ ಕಾಲರ್. ನಮಸ್ಕಾರ ಅಮರನಾಥ್ ಅವರೇ. ಸರ್ ನಮಸ್ತೆ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು, ಏನ್ ಹೇಳ್ತೀರಿ? ಸರ್, ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಅಪಘಾತಕ್ಕೆ ಬಲಿಯಾಗ್ತಾ ಇರೋದು ದ್ವಿಚಕ್ರ ವಾಹನ ಚಾಲಕರು. ಇದಕ್ಕೆ ಒಂದು ಕಟ್ಟುನಿಟ್ಟಾದಂತ ಕಾನೂನು ಕ್ರಮ ಕೈಗೊಳ್ಳಬೇಕು ಸರ್. ಯಾಕಂತ ಕಾನೂನಿಂದನೇ ಜನರಿಗೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಈ ಹಾಫ್ ಹೆಲ್ಮೆಟ್ ಹಾಕೋದ್ರಿಂದ ಹೆಲ್ಮೆಟ್ ಲೆಸ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಅವಾಗ ಒಂದ್ ಸ್ವಲ್ಪ ಜನಗಳು ದಂಡನ ಮೊದಲು ಒಂದ್ ಟೈಮಲ್ಲಿ ತುಂಬಾ ದುಬಾರಿ ದಂಡ ಇತ್ತು. ಅವಾಗ ಸ್ವಲ್ಪ ಕಾನೂನನ್ನು ಜನ ಪಾಲಿಸ್ತಾ ಇದ್ರು. ಯಾವಾಗ ದಂಡ ಕಮ್ಮಿ ಆಯ್ತು, ಕಾನೂನಿನ ಹೆದರಿಕೆ ಕಮ್ಮಿ ಆಯ್ತು, ಅವಾಗೆಲ್ಲ ರಸ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದ್ರಲ್ಲೂ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕ್ತಾ ಇರ್ತಕ್ಕಂಥದ್ದು, ಅಥವಾ ಏನೋ ನಾಮಕೋಸ್ಕರ ಪೊಲೀಸ್ನವ್ರು ಹಿಡಿತಾರೆ ಅಂತ ಹೆಲ್ಮೆಟ್ ಹಾಕ್ತಕ್ಕಂಥದ್ದು, ಇದರಿಂದ ಯುವ ಜನರ ಜೀವಕ್ಕೆ ಅಪಾಯ ಆಗ್ತಾ ಇದೆ. ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಈಗ ಮೈಸೂರಿನಿಂದ ಲಲಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಎಸ್ ಸರ್, ಮೇಡಮ್ ತಮಗೇನ್ ಅನ್ಸುತ್ತೆ? ಹಾಫ್ ಹೆಲ್ಮೆಟ್ ಬಳಸಬಾರದು ಅನ್ನುವಂಥದ್ದಿದ್ರು ಕೂಡ ಬಳಸುವಂತ ಕೆಲಸ ಆಗುತ್ತೆ. ಸರ್ಕಾರ ಏನ್ ಮಾಡಬೇಕು, ಜನ ಏನ್ ಮಾಡ್ಬೇಕು ಮುಖ್ಯವಾಗಿ? ಇಲ್ಲ, ಜನಗಳಿಗೆ ಮನಸ್ಥಿತಿ ಸರಿ ಇಲ್ಲ ಸರ್. ಅವರೇ ಮನಸ್ಸು ಮಾಡ್ಬಿಟ್ಟು ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಆದ್ರೆ ಪ್ರಾಣನೇ ಹೋಗುತ್ತೆ. ಮೈಸೂರಿನಲ್ಲೂ ಅಷ್ಟೇ, ತುಂಬಾ ಜನ ಹೆಲ್ಮೆಟೇ ಹಾಕೋದಿಲ್ಲ, ಹಾಗೆ ಹೋಗ್ತಾರೆ. ಹಿಂದ್ಗಡೆ ಕೂತಿರೋರಂತೂ ಹಾಕೋದೇ ಇಲ್ಲ. ನಾನೇ ಎಷ್ಟೋ ಸಲ ಆಟೋದಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀನಿ. ತುಂಬಾ ಇದರಿಂದನೇ ನಾವು ನಮ್ಮ ಸುರಕ್ಷತೆಗೋಸ್ಕರ ತಾನೇ ಹೆಲ್ಮೆಟ್ ಮಾಡಿರೋದು. ಹೆಲ್ಮೆಟ್ ಹಾಕೋಬೇಕು. ಯಾಕಾತರ ಇದ್ ಮಾಡ್ಕೋತಾರೋ ಗೊತ್ತಿಲ್ಲ. ತಲೆ ಕೂದಲು ಹೋಗುತ್ತೆ ಅಂತ ಒಂದು ನೆಪ ಹೇಳ್ಕೊತಾರೆ. ಹಾಕಕ್ ಇಷ್ಟ ಇರಲ್ಲ ಅನ್ಸುತ್ತೆ ಅವ್ರಿಗೆ. ತಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಹೆಲ್ಮೆಟ್ ಹಾಕಕ್ ಮನ್ಸಿರಲ್ಲ ಅವ್ರಿಗೆ. ಅದಕ್ಕೆ ಸರಿಯಾದ ಒಂದು ಕಾನೂನು ತರಬೇಕು. ಫೈನ್, ಥ್ಯಾಂಕ್ ಯು ಲಲಿತಾ ಮೇಡಮ್ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಉಮೇಶ್ ಅಂತ ನೆಕ್ಸ್ಟ್ ಕಾಲರ್. ನಮಸ್ಕಾರ ಉಮೇಶ್ ಅವರೇ. ಹಲೋ ಉಮೇಶ್ ಅವರು ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಉಮೇಶ್ ಅಲ್ಲ, ರಮೇಶ್ ರೆಡ್ಡಿ ಅಂತ. ರಮೇಶ್ ಅವರಾ? ಎಸ್ ಸರ್, ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್, ಬೆಂಗಳೂರಿಂದ ಸರ್, ಫಸ್ಟ್ ಇದು ಏನ್ ಮಾಡ್ಬೇಕಂದ್ರೆ ಯಾವುದೇ ಬಂದ್ಬಿಟ್ಟು ಆ ಹೆಲ್ಮೆಟ್ ಹಾಕಕ್ಕೆ ಬಿಡಬಾರ್ದು. ಅದು ಫಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲಿ ಪ್ರೊಡಕ್ಷನ್ ಆಗುತ್ತೋ ಅವ್ರಿಗೂ ಇಮಿಡಿಯೇಟ್ ಆಕ್ಷನ್ ತಗೊಂಡು ಅದನ್ನ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಈಸಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಂದ್ಬಿಟ್ಟು ನಮ್ಮ ಸರ್ಕಾರ ಇಮಿಡಿಯೇಟ್ ಇದಕ್ಕೆ ಆಕ್ಷನ್ ತಗೊಂಡ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ರೆಡ್ಡಿ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ವಿಠಲ್ ಅವರೇ. ನಮಸ್ಕಾರ ವಿಠಲ್ ಅವರೇ. ಸರ್, ಹೆಲ್ಮೆಟ್ ಭಾರಿ ಒಳ್ಳೇದು ಸರ್, ಭಾರಿ ಒಳ್ಳೇದಂದ್ರೆ ನಮ್ಮ ಜೀವಕ್ಕೆ ಭಾರಿ ಇಂಪಾರ್ಟೆಂಟ್ ಸರ್. ಅದು ಹೇಳಕ್ ಬಯಸ್ತೇನೆ ಸರ್. ಹಾಫ್ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾರಲ್ಲ, ಅದಕ್ಕೆ ಹಾಫ್ ಹೆಲ್ಮೆಟ್ ಆಗ್ಬಾರ್ದು ಸರ್, ಫುಲ್ ಹೆಲ್ಮೆಟ್ ಇರ್ಬೇಕು ಸರ್. ಒಳ್ಳೆ ಬ್ರಾಂಡೆಡ್ ತಗೊಂಬೇಕು ಸರ್. ನಮ್ಗೆ ಮೇನ್ ಇರೋದೇ ತಲೆ ಬೀಳ್ತಲು ತಲೆಗೆ ಹೊಡ್ತಾ ಬೀಳತ್ ಸರ್. ಬಹಳ ಒಳ್ಳೇದು ಸರ್. ಸೊ ಸೇಫ್ ಹೆಲ್ಮೆಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ವಿಠಲ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಸಂತೋಷ್ ಅಂತ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಲಕ್ಷ ಕೊಟ್ಟು ಬೈಕ್ ತಗೊಳ್ಳುವಂತವ್ರು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಒಂದು ಕ್ವಾಲಿಟಿ ಹೆಲ್ಮೆಟ್ ಅನ್ನು ಯಾಕೆ ತಗೊಳ್ಳಲ್ಲ ಅನ್ನುವಂತ ಪ್ರಶ್ನೆ ಇದೆ. ಸರ್ಕಾರ ಏನ್ ಮಾಡಬೇಕು, ಜನರ ಕರ್ತವ್ಯ ಏನು, ನಿಮ್ಮ ಅಭಿಪ್ರಾಯ ಏನು? ಸರ್, ಇವಾಗ ಸರ್ಕಾರ ಆ ಹಾಫ್ ಹೆಲ್ಮೆಟ್ ನೇ ಬ್ಯಾನ್ ಮಾಡ್ಬಿಟ್ರೆ ಮುಗಿದೋಯ್ತಲ್ಲ ಸರ್. ಅವಾಗ ಜನ ತಗೊಂತಾರಲ್ಲ. ಅಲ್ಲ, ಅವ್ರು ಹೇಳ್ತಿದಾರಲ್ಲ, ನೀವು ಹಾಫ್ ಹೆಲ್ಮೆಟ್ ಹಾಕೊಂಡು ಓಡಾಡಿದ್ರೆ ಅದು ಸಂಚಾರ ನಿಯಮ ಉಲ್ಲಂಘನೆಗೆ ದಂಡ ಕಟ್ಟಲೇಬೇಕು, ಅದು ಕನ್ಸಿಡರ್ ಆಗ್ಬಿಡುತ್ತೆ. ಆದ್ರೂ ಕೂಡ ಜನ ಅದನ್ನೇ ಹಾಕೊಂಡು ಓಡಾಡ್ತಾರೆ. ಸರ್, ನಮ್ ಜನ ಬದಲಾಗಲ್ಲ. ಸೊ ಸರ್ಕಾರ ಬದಲ್ ಮಾಡ್ಬೇಕು. ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಬರೋಕ್ ಅಂತ ಹೇಳ್ತೀರಾ ಏನು? ಸರ್, ಕಾಂಗ್ರೆಸ್ ಬರ್ಲಿ ಬಿಜೆಪಿ ಬರ್ಲಿ, ನೀವು ಸರ್ಕಾರ ಬದಲಾವಣೆ ಅಂದ್ರೆ ಹೆಂಗೆ ಅಂತ, ಸರ್ಕಾರ ಬದಲಾವಣೆ ತರಬೇಕು ಅಂತ ಹೇಳ್ತಿದ್ದೀರಾ? ಸರ್ಕಾರ ಬದಲಾವಣೆ ತರಬೇಕು ಸರ್. ಯಾರೇ ಬರ್ಲಿ ಹಾಫ್ ಹೆಲ್ಮೆಟ್ ನ ನಿಲ್ಲಿಸ್ಬಿಟ್ರೆ ಮುಗ್ದೋಯ್ತಲ್ಲ. ಅವಾಗ ಜನ ದುಡ್ಡು ಕೊಟ್ಟು ತಗೊಂತಾರೆ, ಇಲ್ಲ ಅಂದ್ರೆ ಫೈನ್ ಕಟ್ತಾರೆ.
ಸರ್ಕಾರ ಈಗ ಹಾಫ್ ಹೆಲ್ಮೆಟ್ ಮಾರಾಟಗಾರರು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಬಂದ್ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ಮ್ಯಾನುಫ್ಯಾಕ್ಚರಿಂಗ್ ಕ್ಲೋಸ್ ಮಾಡಬೇಕು. ಹಾ, ಫೈನ್. ಥ್ಯಾಂಕ್ ಯು ಸಂತೋಷ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ.